ಗುರುಗಳೇ, ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿಗಳನ್ನ ಬಿಟ್ಟು ಹೋಗಿರ್ತೀವಿ ಆಚೆ. ಯಾರೋ ಒಬ್ರು ತಮಾಷೆಗೆ ಹೇಳ್ತಾರಲ್ಲ, ಚಪ್ಪಲಿ ಕಾಸ್ಟ್ಲಿ ಚಪ್ಪಲಿ ಹಾಕೊಂಡು ಹೊಟ್ಟೋಗೋದು, ದೇವಸ್ಥಾನದ ಒಳಗೆ ಹೋಗಿ ದೇವ್ರ ಪ್ರಾರ್ಥನೆ ಮಾಡೋದು ಬಿಟ್ಟು ಗಮನ ಎಲ್ಲ ನನ್ನ ಚಪ್ಪಲಿ ಯಾರಾದ್ರೂ ಎತ್ಕೊಂಡು ಹೊಟ್ಟೋಗಿದಾನ ಅನ್ನೋ ಒಂದು ಮನಸ್ಥಿತಿ ಇರೋದು ಕೆಲವೊಮ್ಮೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಚಪ್ಪಲಿಯನ್ನೇ ಹಾಕಿಕೊಂಡು ಹೋಗೋದಿಲ್ಲ, ಕಾರಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ ಅಥವಾ ಮನೆಯಲ್ಲೇ ಬಿಟ್ಟು ಬರಿಗಾಲಲ್ಲೇ ಹೋಗುವಂಥದ್ದು. ಆದ್ರೆ ಗುರುಗಳೇ, ನನಗೆ ಯಾವಾಗ ಅನ್ಸೋದು, ಚಪ್ಪಲಿ ಕಳೆದು ಹೋದರೆ ಕರ್ಮ ಕಳೀತು ಅಂತ ಹೇಳ್ತಾರೆ ದೇವಸ್ಥಾನಗಳಲ್ಲಿ. ಆದರೆ ದೇವಸ್ಥಾನದ ಒಳಗೆ ಕೆಲವೊಮ್ಮೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಏನಾದರೂ ಕಳ್ಕೊಂಡ್ರೆ ಅಯ್ಯೋ ಏನೋ ಪಾಪ ಮಾಡಿದ್ದೀನಿ. ಇವಾಗ ಮಾಂಗಲ್ಯ ಚೈನ್ ಕೆಲವ್ರದ್ದು ಆ ಥರ ತುಂಬ ಜನಸಂದಣಿ ಇರೋವಂಥ ಸಂದರ್ಭದಲ್ಲಿ ಕಳೆದೋದ್ರೆ ಅದು ಅಮಂಗಳ ಅಂತ ಹೇಳಲಾಗತ್ತೆ. ಅದು ಹೇಗೆ ಚಪ್ಪಲಿ ಕಳೆದೋದ್ರೆ ಕರ್ಮ ಕಳೀತು ಅಂತಾರೆ, ಚಿನ್ನ ಹೋದರೆ ಮಾತ್ರ ಹೀಗೆ ಯಾಕೆ ಗುರುಗಳೇ ಹಾಗೆ? ಈಗ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಯೋಚನೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಬೇಕಾಗಿ ಬರುತ್ತೆ. ನೋಡೋಣ. ನೋಡಿ, ಚಪ್ಪಲಿ ಕಳೆದು ಹೋದರೆ ಕರ್ಮ ಕಳೀತು ಅಂತ ಹೇಳ್ತೇವೆ. ಯಾಕೆಂದರೆ ಕಾಲಲ್ಲಿ ಅದು ಎಲ್ಲವನ್ನು ತುಳ್ಕೊಂಡು ಹೋಗ್ತಿತ್ತು, ಗಲೀಜನ್ನೆಲ್ಲ ಇದು ಮಾಡ್ಕೊಳ್ತಿತ್ತು, ಕಾಲನ್ನು ರಕ್ಷಣೆ ಮಾಡ್ತಿತ್ತು. ಒಟ್ಟು ಹೋಯ್ತಲ್ಲ, ಸದ್ಯ ಒಂದು ಶನಿ ಹೋಯ್ತು, ಪೀಡೆ ಹೋಯ್ತು, ಕರ್ಮ ಕಳೀತು, ಹೀಗೆಲ್ಲ ನಾವು ಅಂದ್ಕೊಳ್ತೇವೆ. ಆದರೆ ಇದೇ ಮನಸ್ಥಿತಿ ಒಂದು ಬಂಗಾರದ ವಸ್ತು ಹೋದರೆ ಆಗೋದಿಲ್ಲ. ಕಾರಣ ಏನಪ್ಪ? ಅದರಲ್ಲೂ ವಿಶೇಷವಾಗಿ ಮಾಂಗಲ್ಯ ಅಂತಕ್ಕಂಥದ್ದು ಹೆಣ್ಣಿನ ಒಂದು ಮಂಗಳಸೂತ್ರ ಏನಿದೆಯಲ್ಲ, ಆಕೆಯ ಸೌಮಾಂಗಲ್ಯದ ಪ್ರತೀಕ, ಗಂಡನ ಪ್ರತೀಕ ಅನ್ನುವಂಥದ್ದಿದೆ. ವಾಸ್ತವಾಂಶ ಏನಪ್ಪ ಅಂತಂದ್ರೆ, ಈ ಮಾಂಗಲ್ಯ ಧಾರಣೆ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಎಷ್ಟೋ ವರ್ಷಗಳ ನಂತರ. ಏನೇನು ಸೃಷ್ಟ್ಯಾರಂಭದಿಂದ ಇದ್ದಂಥ ವ್ಯವಸ್ಥೆಯೂ ಅಲ್ಲ, ಮತ್ತು ಅನೇಕ ಕಡೆಗಳಲ್ಲಿ ಮಾಂಗಲ್ಯ ಧಾರಣೆ ಅನ್ನುವಂಥ ವ್ಯವಸ್ಥೆ ಕೂಡ ಇಲ್ಲದೇ ಇರುವಂಥ ಒಂದು ವಿವಾಹ ಪದ್ಧತಿ ಕೂಡ ಇತ್ತು. ಇರಲಿ, ಅದರ ಬಗ್ಗೆ ಈಗ ವಿಮರ್ಶೆ ಬೇಡ. ಒಟ್ಟಾರೆ ಮಾಂಗಲ್ಯ ಅಂತಕ್ಕಂಥದ್ದು ಗಂಡನ ಆಯಸ್ಸಿನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಕೇತ ಅದು. ಹಾಗಾಗಿ ಅದು ಕಳೆದು ಹೋದರೆ ಎಲ್ಲಿ ತನ್ನ ಸೌಮಾಂಗಲ್ಯಕ್ಕೆ ಬಾಧೆ ಬರ್ತದೆಯೋ, ತನ್ನ ಸೌಮಾಂಗಲ್ಯಕ್ಕೇ ಸಮಸ್ಯೆ ಬರ್ತದೆಯೋ ಅಂತಕ್ಕಂಥ ಭಯ. ಕೇವಲ ಮಾಂಗಲ್ಯ ಅಂತಲ್ಲ, ಬೇರೆ ಬಂಗಾರದ ವಸ್ತುಗಳನ್ನು ಕಳ್ಕೊಂಡ್ರೂ ಸಹ ಬೇಸರವಾಗಿ ಆಗತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಅಂತಕ್ಕಂಥದ್ದು ಒಂದು ಜೀವನದ ಅವಿಭಾಜ್ಯ ಅಂಗವೂ ಹೌದು. ತನ್ನ ಏನು ಹೇಳ್ಬೋದು, ಅದರಲ್ಲಿ ಸಂಗಾತಿ, ಗಂಡ ಅಥವಾ ಪತಿ, ಆ ವ್ಯಕ್ತಿಯ ಜೀವನಕ್ಕೆ ಬಂದಿರತಕ್ಕಂಥ ಅಪಾಯ, ಆತನ ಆಯಸ್ಸಿಗೆ ಏನೋ ಕಂಟಕ ಆಗಿದೆ, ಅದರ ಸೂಚಕವಾಗಿಯೇ ತನ್ನ ಮಾಂಗಲ್ಯ ಕಳೆದು ಹೋಗಿದೆ, ಹೀಗೆಲ್ಲ ಅಂದ್ಕೊಳ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಎಷ್ಟೋ ಸಂದರ್ಭ ಅದು ನಮ್ಮ ಅಜಾಗರೂಕತೆಯಿಂದ ನಾವು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ನಮ್ಮ ಎಚ್ಚರಿಕೆಯೂ ಇರಬೇಕಾಗತ್ತೆ ಬಹಳ ಮುಖ್ಯವಾಗಿ. ಹಾಗಿದ್ದು ಎಷ್ಟೋ ಸಂದರ್ಭದಲ್ಲಿ ಕಳೆದು ಹೋಗ್ತಕ್ಕಂಥದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಆ ಕ್ಷಣ ಅದು ಗೊತ್ತಾದ ತತ್ಕ್ಷಣದಲ್ಲಿ ಒಂದು ಅರಿಶಿನದ ಕೊಂಬನ್ನು ಅರಿಶಿನ ದಾರದಲ್ಲಿಟ್ಟು ಪೂಜಿಸಿ ಅದನ್ನು ಗಂಡನ ಕೈಯಿಂದ ಕಟ್ಟಿಸ್ಕೊಂಡು ಬಿಡಬೇಕು. ಅಥವಾ ಗಂಡ ಊರಲ್ಲಿಲ್ಲ, ಬೇರೆ ಪ್ರದೇಶದಲ್ಲೆಲ್ಲೋ ಇದ್ದಾನೆ, ಆಗ್ತಾ ಇಲ್ಲ ಅಂತಂದರೆ ಗಂಡನ ಹೆಸರು ಹೇಳಿ ಪೂರ್ವಕ್ಕೋ ಉತ್ತರಕ್ಕೋ ಮುಖ ಮಾಡಿ ಕೂತ್ಕೊಂಡ್ಬಿಟ್ಟು ನೀವೇ ಕಟ್ಕೊಳ್ಬೋದು ಕೂಡ ಹೆಣ್ಮಕ್ಳು, ಏನೂ ತಪ್ಪಿಲ್ಲ ಅದರಲ್ಲಿ. ಅದು ಒಂದೊಮ್ಮೆ ನಿಮಗೆ ಮಾನಸಿಕವಾದಷ್ಟು ಕ್ಷೋಭೆಯನ್ನು ಕೊಡುತ್ತೆ ಅಂತಾದರೆ ಖಂಡಿತವಾಗಿ ಆ ಥರದಲ್ಲಿ ಕಟ್ಕೊಳ್ಬಹುದು. ಆದರೆ ಇವೆಲ್ಲ ಕೇವಲ ಭಾವನೆಗಳು ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಅನ್ವಯಿಸುತ್ತೆ. ಇವತ್ತಿನ ಅನೇಕ ಮಂದಿ ಹೆಣ್ಮಕ್ಳು, ನಾನಿಲ್ಲಿ ಹೇಳ್ಬಹುದೋ ಹೇಳಬಾರ್ದೋ ಗೊತ್ತಿಲ್ಲ, ಆದರೆ ಹೇಳ್ಬಿಡ್ತೇನೆ, ವಿಷಯ ಬಂದಾಗ ಹೇಳ್ಕೊಂಡ್ಬಿಡ್ಬೇಕು, ಮತ್ತು ಅದು ನೀವು ಬಾಕಿ ಉಳಿಸಿಟ್ಟೇನು ಉಪಯೋಗ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾಂಗಲ್ಯ ಸರ ಅಂತಕ್ಕಂಥದ್ದು ಆ ಪೂಜ್ಯತೆ ಇಲ್ಲ. ಅದು ಒಂದು ಬಂಗಾರದ ತುಂಡು ಅಷ್ಟೆ. ಅದೊಂದು 100 ಗ್ರಾಮ್ ತೂಕ ಇದೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿಲ್ಲ ಅಂತಂದ್ರೂ ಒಂದು 10 ಲಕ್ಷ ರೂಪಾಯಿ ಬೆಲೆ ಬಾಳುತ್ತಲ್ಲ, ಅಷ್ಟೇ ವ್ಯಾಲ್ಯೂ ಆ ಬಂಗಾರಕ್ಕೆ ಅನ್ನೋದಷ್ಟು ಬಿಟ್ಟರೆ ಅದ್ರ ಹಿಂದೆ ತನ್ನ ಮಾಂಗಲ್ಯ, ತನ್ನ ಗಂಡ, ತನ್ನ ಮುತ್ತೈದೆತನದ ಪ್ರತೀಕ, ಈ ಭಾವನೆಗಳೆಲ್ಲ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಅದು ಅವ್ರಿಗೆ ಅನ್ವಯಿಸೋದಿಲ್ಲ. ಆದರೆ ನಿಜವಾಗಿ ಯಾರು ಒಂದು ಸಾಧ್ವೀತನ ಇರುತ್ತೆ, ಮುತ್ತೈದೆತನದ ಬಗ್ಗೆ, ತನ್ನ ಮುತ್ತೈದೆತನದ ಬಗ್ಗೆ ಒಂದು ವಿಶಿಷ್ಟವಾದ ಕಾಳಜಿ ಇರ್ತಕ್ಕಂಥ ಭಾವನಾತ್ಮಕ ಜೀವಿಗಳಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅದನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅದು ಇದು ಹೇಳಲ್ಲ, ನಾನೇನು ಹೇಳಕ್ ಹೋಗಲ್ಲ, ಅವರವ್ರು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಹೇಳೋದು ಬೇಡ. ಸಮಸ್ಯೆ ಮಾಂಗಲ್ಯ ಆಚೆ ಕಡೆ ಪ್ರದರ್ಶನ ಮಾಡಬಾರ್ದು ಅಂತ ಕೂಡ, ಅದು ಕೂಡ ಸತ್ಯ. ಮಂಗಳಸೂತ್ರದ ಪ್ರದರ್ಶನ ನಾವು ಹರಿಶ್ಚಂದ್ರನ ಕಥೆಯಲ್ಲಿ ಕೇಳ್ತೇವೆ, ಗಂಡನನ್ನು ಹೊರತುಪಡಿಸಿ ಬೇರೆಯವರಿಗೆ ಅದು ಕಾಣಿಸ್ತಿರ್ಲಿಲ್ಲ ಅಂತೇಳಿ. ಅದಕ್ಕೆ ಅಷ್ಟು ಮೇಲ್ಮಟ್ಟದ ಪಾತಿವ್ರತ್ಯ ಇದ್ದಂಥ ಹೆಣ್ಮಕ್ಳಿಗೆ ಅದು ಅನ್ವಯಿಸ್ತದೆ. ಸಂತೋಷ. ಆ ಒಂದು ಸ್ಥಿತಿಯನ್ನು ನಿಜವಾಗಿ ಮಂಗಳಸೂತ್ರ ಕಾಣಿಸ್ಬಾರ್ದು ಅಂತ ಇದೆ. ಮಂಗಳಸೂತ್ರವನ್ನು ಕಾಣಿಸ್ಬಾರ್ದು, ಮತ್ತು ಮಂಗಳಸೂತ್ರ ಇಟ್ಕೊಳ್ತಕ್ಕಂಥ ಭಾಗ ಹಿಂಗೆ ವಕ್ಷಸ್ಥಳದ ಮಧ್ಯಭಾಗದಲ್ಲಿ ಇರಬೇಕು ಅಂತ ಇರೋದು.
ಇವತ್ತದು ಇಷ್ಟುದ್ದ ನನ್ನ ಕೈಲಿ ದುಡ್ಡಿದೆ ಅಂತ ಉದ್ದದ ಸರ ಬಂದ್ಬಿಡುತ್ತೆ, ಇಲ್ಲಿವರೆಗೆ ಬಂದ್ಬಿಡುತ್ತೆ ಅದು ಹಾರ ಹಾಕೊಂಡಂಗೆ. ಇಲ್ಲ ಅಂತಂದ್ರೆ ಕುತ್ತಿಗೆ ಒಳ್ಳೆ ಉಸಿರು ಕಟ್ಟೋ ರೀತಿಯಲ್ಲಿ ಇಲ್ಲಿವರೆಗೆ ಪದಕದ ಥರ ಬರುತ್ತೆ. ಎರಡೂ ಥರದಲ್ಲೂ ಮಂಗಳಸೂತ್ರ ಹಾಕ್ಕೊಳ್ತಕ್ಕಂಥದ್ದಿದೆ. ಹಾಗಿಲ್ಲ, ಎಲ್ಲದರ ಹಿಂದೆ ಒಂದು ಅರ್ಥ ಇರ್ತಿತ್ತು ಗುರುಗಳೇ. ಆ ಪೂರ್ತಿ ಮಾಂಗಲ್ಯಕ್ಕೆ ಅರಿಶಿಣವನ್ನ ಹಚ್ತಾ ಇದ್ರು, ಕಂಪ್ಲೀಟ್ ಅದ್ರ ಹಿಂದೆಗಡೆ ಜಾಗ ಇರತ್ತಲ್ಲ, ಬ್ರೆಸ್ಟ್ ಕ್ಯಾನ್ಸರ್ಸ್ ಬಹಳಷ್ಟು ನಿವಾರಣೆ ಮಾಡುತ್ತೆ ಅಂತ ಅದ್ರ ಹಿಂದಿರುವಂತ ಅರ್ಥ. ಸತ್ಯ. ಸೊ ಹಾಗಾಗಿ ನೀವು ಹೇಳ್ತಾ ಇರೋದು ಮಾಂಗಲ್ಯ ಅಕಸ್ಮಾತ್ ಕಳೆದೋದ್ರೆ ಅದು ಅಶುಭ ಅಂತ ಭಾವಿಸೋದಕ್ಕಿಂತ ಕಟ್ಕೊಳ್ಳಿ ಮತ್ತು ಜಾಗರೂಕರಾಗಿ. ಹೌದು, ನಮ್ಮ ಎಚ್ಚರಿಕೆಯಲ್ಲಿ ನಾವೇ ಇರಬೇಕು. ಏಕೆಂತಂದ್ರೆ ಅದು ಪ್ರದರ್ಶನದ ವಸ್ತು ಅಲ್ಲ ಮಾಂಗಲ್ಯ, ಮಂಗಳಸೂತ್ರ. ಅದು ಅಂದ್ರೆ ಅದು ಕಟ್ಟಬೇಕಿದ್ರೆ ಏನಂತ ಹೇಳ್ತಾರೆ, ಮಾಂಗಲ್ಯಂ ತಂತುನ ಅನೇನ ಮಮ ಜೀವನ ಹೇತುನ, ನನ್ನ ಜೀವನದ ಆಯುಷ್ಯ ರೇಖೆಯನ್ನ ನಿನ್ನ ಕುತ್ತಿಗೆ ಕಟ್ತಾ ಇದ್ದಾನೆ. ಕಂಠೆ ಬಧ್ನಾಭಿ ಸುಭಗೆ ತ್ವಂ ಜೀವ ಶರದಾಂಶತ, ನೀನು ನನ್ನ ಜೊತೆಯಲ್ಲಿ 100 ವರ್ಷಗಳ ಕಾಲ ಸುಖವಾಗಿ ಜೀವನ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನ ಇಟ್ಟುಕೊಂಡು ನಾನು ನನ್ನ ಜೀವ ರೇಖೆಯನ್ನ ನಿನ್ನ ಕುತ್ತಿಗೆಗೆ ಮಾಂಗಲ್ಯ ರೂಪದಿಂದ ತಂತುವಿನೊಂದಿಗೆ ಪೋಣಿಸಿ ಕಟ್ತೇನೆ. ಇಷ್ಟು ಲಾಂಗ್ ಮೀನಿಂಗ್ ಇದೆ ಅದಕ್ಕೆ ಮಂಗಳಸೂತ್ರ ಕಟ್ತಕ್ಕಂಥ. ಅಂದ್ರೆ ಅರ್ಥ ಏನು, ಆ ಮಂಗಳಸೂತ್ರವನ್ನು ಕಟ್ಟಿದಂತಹ ಗಂಡಸು ತನ್ನ ಪತ್ನಿಗೆ ಒಂದು ಮಾತು ಕೊಡ್ತಾನೆ, ನನ್ನ ಜೀವನದ ರೇಖೆ, ಜೀವರೇಖೆ, ಆಯಸ್ಸು ರೇಖೆ ನಿನ್ನ ಕುತ್ತಿಗೆಯಲ್ಲಿದೆ ಅಂತ. ಇದಕ್ಕೆ ಅಷ್ಟು ಮಾರ್ಮಿಕವಾಗಿರ್ತಕ್ಕಂಥ ಅರ್ಥ ಇದೆ, ಇಟ್ಕೊಂಡವ್ರಿಗೆ ಮಾತ್ರ ಅರ್ಥವನ್ನು. ಗುರುಗಳೇ, ಹಾಗೆ ಹೇಳ್ತೀರಾ ತಾವು. ಏನೋ ಕಷ್ಟ ಅಂತ ಹೇಳಿದಾಗ ಕೆಲವೊಮ್ಮೆ ಮಾಂಗಲ್ಯ ಸಮೇತ ತಗೊಂಡು ಹೋಗಿ ಅಡ ಇಡ್ತಾರಲ್ಲ ಗುರುಗಳೇ. ಮಾಂಗಲ್ಯವನ್ನು ಕುತ್ತಿಗೆಗೆ ಬಂದಿದೆ ಜೀವನ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಆ ಬಂಗಾರವನ್ನಾದರೂ ಮಾರಿ ಜೀವ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಮಾಂಗಲ್ಯವನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಹೇಳಿದೆ, ಕಳೆದು ಹೋಯ್ತು ಅಥವಾ ಅದು ಕಳೆಯುವಂಥ ಪ್ರಸಂಗ ಬಂತು ಅಂದರೆ ಆ ಕ್ಷಣದಲ್ಲಿ ಅರಿಶಿನದ ದಾರದಲ್ಲಿ ಅರಿಶಿನದ ಕೊಂಬನ್ನು ಕಟ್ಕೊಳ್ಳಿ ಅಂತ ಹೇಳಿಲ್ಲ. ಎಲ್ಲ ಸಂದರ್ಭದಲ್ಲೂ ಜೀವನದಲ್ಲಿ ಆಪದ್ಧರ್ಮ ಅಂತ ಒಂದು ಉಂಟು. ಆಪದ್ಧರ್ಮ ಆಪತ್ತು ಬಂದಾಗ ಆಚರಣೆ ಮಾಡಬೇಕೇ ಹೊರತು ಆಚರಣೆ ಮಾಡೋದಕ್ಕೋಸ್ಕರವಾಗಿ ಆಪತ್ತನ್ನು ತಂದ್ಕೋಬಾರ್ದು. ತಂದ್ಕೊಳ್ಳೋದು ಬೇರೆ, ಅದಾಗಿ ಬರೋದು ಬೇರೆ.